ಸೊ ಗೈಸ್ ನಾನು ಒಬ್ಬನೇ ಬಂದೆ ದೇವಸ್ಥಾನಕ್ಕೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಪೀಸ್ ಮೈಂಡು ಸಕ್ಕತ್ತಾಗಿರುತ್ತೆ ಮೈಂಡ್. ನನಗೆ ಇವಾಗ ಓಡ್ತಾ ಇದ್ದೀವಿ. ಹೋಗ್ತಾ ಫ್ರೂಟ್ಸ್ ತೊಗೊಂಡೋಗ್ಬೇಕು. ನನ್ನ ತಮ್ಮನ್ನ ದೊಡ್ಡಮ್ಮವ್ರ ಮನೆಗೆ ಬಂದರೆ ನಮ್ಮ ದೊಡ್ಡಮ್ಮ ಮದುವೆಗೆ ಹೋಗ್ತಾರೆ, ಆಂಟಿನ ಮದುವೆಗೆ ಹೋಗ್ತಾರೆ. ಮತ್ತೆ ಸಮೋಸ ತೊಗೊಂಡೋಗಿ ಬಂದಿದ್ದೀವಿ ನಾನು ನಮ್ಮಮ್ಮ. ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ, ಅದೇನಾಗುತ್ತೋ ಗೊತ್ತಿಲ್ಲ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಬೆಳಗ್ಗೆನೇ ಎದ್ದು ಇವಾಗ ರೆಡಿ ಆಗಿ ಮನೇಲೇನು ಕೆಲಸ ಮಾಡಿಲ್ಲ ಅಂದ್ರೂ ನಮ್ಮ ಅಮ್ಮ ಪಾಪ ಎಲ್ಲ ಕೆಲಸ ಎಲ್ಲ ಮಾಡ್ತಾರೆ. ನಾನು ಎದ್ದು ಫ್ರೆಶಪ್ ಆಗಿ ಈಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಒಬ್ಬನೇ ಅಂದರೆ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಹೋಗ್ಬೇಕು ಅನಿಸಿ ಎಷ್ಟೊಂದು ದಿನ ಆಗಿತ್ತು ಟೆಂಪಲ್ಗೆ ಹೋಗಿ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಇವತ್ತು ನಾನು ಡಿಸೈಡ್ ಮಾಡಿ ಒಬ್ಬನೇ ಹೋಗ್ತಾಯಿದ್ದೀನಿ. ಬೈಕಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಬೇಗ ಹೋಗಿ ಬರಬೇಕು. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಔಟ್ಫಿಟ್ ನೋಡಿ ನಂದು, ಇದೆ ನನ್ನ ಔಟ್ಫಿಟ್. ಅಲ್ಲಿಂದ ಬಂದು ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು. ಇವತ್ತು ನಾವು ಅಮ್ಮನ್ನ ಕರ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಬೇರೆ ಹೋಗಬೇಕು. ಆಮೇಲೆ ಇವತ್ತು ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೋ. ಅದು ಬಿಟ್ಟರೆ ಇವಾಗ ಇವತ್ತು ಬೇಡ ಹಂಗಾರೆ. ಓಕೆ, ಇವತ್ತು ಮಾಡಲ್ಲ ಹಂಗಾದ್ರೆ ನಾಳೆ ಮಾಡೋದು. ಇವತ್ತು ದೇವಸ್ಥಾನದಿಂದ ಬಂದು ನಾನೇನು ತಿಂದಿಲ್ಲ, ಇನ್ನು ಅಲ್ಲೇ ಬರ್ತಾ ತಿನ್ಕೊಂಡ್ಬಂದ್ರು ಬರ್ತೀನಿ, ನಾನು ಇಲ್ಲೇ ಬಂದು ತಿಂತೀನಿ. ಅದು ಬಿಟ್ಟರೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿ ಅಲ್ಲೇನಾಗುತ್ತೆ ನಮ್ಗೆ ತೋರಿಸ್ತೀನಿ. ಸಿಯಾ ಬೇಗ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ, ಇಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಲೆಟ್ಸ್ಕೋ, ಬೇಗ ಹೋಗ್ಬಿಟ್ಟು ಬೇಗ ಬರೋಣ. ಹಾಂ ಹುಷಾರು ನೀವು, ಓಕೆನಾ? ಬಾಯ್. ಸರಿ ಸರಿ ಆಯಿತು, ಹುಷಾರು ನೀವು. ಗೈಸ್ ನಾನು ಒಬ್ಬನೇ ಬಂದೆ ದೇವಸ್ಥಾನಕ್ಕೆ. ಸೊ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಒಳಗಡೆ ಹೋಗೋಣ, ಲೆಟ್ಸ್ಕೋ. ಫುಲ್ ಪೀಸ್ ಇವತ್ತು ನನಗೆ. ನಂಗೆ ಇಲ್ಲಿ ಬಂದಾಗೆಲ್ಲ ಏನೋ ಒಂಥರ ಪೀಸ್ ಮೈಂಡು ಸಕ್ಕತ್ತಾಗಿರುತ್ತೆ ಮೈಂಡ್. ನನಗೆ ಫುಲ್ ಫ್ರೀ, ಒಂಥರ ಫ್ರೆಶ್, ನನಗೆ ಫ್ರೆಶ್ನೆಸ್ ಫೀಲ್ ಇದೆ. ಕ್ರೇಜ್ ಆಯ್ತು, ಬನ್ನಿ ಹೋಗೋಣ. ಸೊ ಗೈಸ್ ಫುಲ್ಲು ಕಾಲು ಈ ಕಡೆ ಚೆನ್ನಾಗಿದೆ. ಸೊ ಈ ಕಡೆ ಹೋಗೋಣ, ಲೆಟ್ಸ್ಕೋ. ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ಗೈಸ್ ಫೈನಲಿ ದರ್ಶನ ಮಾಡಿಕೊಂಡು ಸೊ ಫೈನಲಿ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ಮನೆಗೆ ಹೋಗೋದಷ್ಟೇ, ಬಾಕಿ ಇನ್ನೇನಿಲ್ಲ. ಮನೆಗೆ ಹೋಗಿ ನಮ್ಮ ಮಮ್ಮಿನ ನಮ್ಮ ದೊಡ್ಡಮ್ಮನ ಮನೆಗೆ ಬೇರೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಸೊ ಫೈನಲಿ ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಒಳಗಡೆ ಇರೋದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಆಚೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಮನೆಗೆ ಒಟ್ಟಿಗೆ ಹೋಗೋಣ ಡೈರೆಕ್ಟಾಗಿ. ಲೆಟ್ಸ್ಗೋ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಒಂದು ಜಾಮ್ ಬನ್ನು ಮತ್ತು ಹನಿ ಕೇಕ್ ತೊಗೊಂಡೋಗಕ್ಕೆ, ಜ್ಯೂಸ್ ತೊಗೊಂಡೋಗಿ ನಮ್ಮ ಅಮ್ಮಂಗೆ ಬೇಕರಿಗೆ ಬಂದೆ. ಅಲ್ಲಿಂದ ಮುಗಿಸ್ಕೊಂಡು ತೊಗೊಂಡೋಣ, ಲೆಟ್ಸ್ಗೋ. ಗಾಯ್ಸ್ ಇವಾಗ ನಾನು ಅದೆಲ್ಲ ಹೋಗಿ ಬಂದಾದಮೇಲೆ ಸ್ವಲ್ಪ ಹೊತ್ತು ನಮ್ಮ ಮನೆ ಕೆಲಸ ಮಾಡಿಕೊಟ್ಟೆ. ಮನೆ ಕೆಲಸ ಮಾಡಿ ಇವಾಗ ಕಸ ಗುಡಿಸಿಲ್ವಾ, ನಮ್ಮಮ್ಮ ಸ್ನಾನ ಮಾಡ್ಕೊಂಡು ರೆಡಿ ಆದರು. ಕಾವ್ಯಕ್ಕೆ ಜ್ಯೂಸ್ ಬಿಯರ್ ಕುಡಿತೈ ಜಾಕ, ಹೇಳ್ತೀನಿ ರೀ ಎಲ್ಲರಿಗೂ. ನಮ್ಮಮ್ಮನೂ ಅದೇ ಬಿಯರ್ ಕುಡಿತಾರೆ. ಇದು ಚೆನ್ನಾಯ್ತಾ ಬಿಯರು? ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರ ನೋಡ್ರಿ ಇಬ್ರು. ಸೊ ಗೈಸ್ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಅಮ್ಮನ ಕರ್ಕೊಂಡು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತೀವಿ. ನಮ್ಮಮ್ಮ ರೆಡಿ ಆದರು, ನಾನು ರೆಡಿಯಾಗಿ ಅಂಗಡಿನಲ್ಲೇ ಇದೆ ಬಟ್ಟೆ ಹಾಕ್ಕೊಳ್ಳೋದು. ಹೋಗೋಣ ಅಷ್ಟೇ. ನೀನು ಸೂಟ್ ಹಾಕ್ಕೊಂಡೋಗ್ಲಾ? ಸೂಟು ಬೂಟು ಹೋಗಿ ಇವತ್ತು RCB ಮ್ಯಾಚ್ ಬೇರೆ ಐತೆ, ಮ್ಯಾಚ್ ನೋಡಬೇಕು. ಅಲ್ಲೇ ನೋಡಿದ್ರು ನೋಡ್ತೀನಿ. ಬೇಗ ಹೋಗಿ ಬೇಗ ಬರೋಣ, ಇಟ್ಸ್ಕೋ. ನಾನು ನಮ್ಮ ಅಮ್ಮ ಏನಕ್ಕೆ ಹೋಗ್ತಾರೋ ಗೊತ್ತಿಲ್ಲ, ನಾನು ಹೋಗ್ತಾ ಇರೋದು ಆ ಪಾಪು ನೋಡ್ಕೊಂಬರೋಕ್ಕೆ. ನೀವು ಅದಕ್ಕೇನು? ಸೊ ನಾನು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿ ಎಷ್ಟೊಂದು ದಿವಸ ಆಯ್ತಲ್ಲ, ಹಾಗೆ ಪಾಪು ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ನಾನು. ಹಾಗೆ ನಮ್ಮ ಅಮ್ಮನೂ ಬರ್ತಾರೆ, ಲೆಟ್ಸ್ಕೋ. ಇವಾಗ ಓಡ್ತಾ ಇದ್ದೀವಿ. ಹೋಗ್ತಾ ಫ್ರೂಟ್ಸ್ ತೊಗೊಂಡೋಗ್ಬೇಕು. ನನ್ನ ತಮ್ಮನ್ನ ಅಲ್ಲಿ ಡ್ರಾಪ್ ಮಾಡಬೇಕು ಸ್ವಲ್ಪ ಅಷ್ಟು ದೂರ. ಅವನು ಕರ್ಕೊಂಡು ಅಲ್ಲಿ ಬಿಟ್ಬಿಟ್ಟು ಫ್ರೂಟ್ಸ್ ತೊಗೊಂಡೋಗೋಣ, ಲೆಟ್ಸ್ಕೋ. ತೊಗೊಂಡೋಗಿ ಬಂದಿದ್ದೀವಿ. ವಾಟರ್ ಮೆಲನ್ ಮತ್ತು ಪಪ್ಪಾಯ ತೊಗೊಂಡೋಗೋಣ, ಲೆಟ್ಸ್ಕೋ. ಸೊ ಆಮೇಲೆ ಐಸ್ ಕ್ರೀಮ್ಸ್ ತೊಗೊಂಡು ಹೋಗ್ತಾಯಿದ್ದೀನಿ ನಮ್ಮ ಅತ್ತಿಗೆ ಮತ್ತು ಇಬ್ಬರು ಅತ್ತಿಗೆ ಪಾಪುಗೆ. ಆಮೇಲೆ ಲೆಟ್ಸ್ಕೋ ಹೋಗೋಣ ಇವಾಗ ಬೇಗ. ನಮ್ಮ ಅಮ್ಮ ಬಂದವ್ರೆ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ನಮ್ಮ ಮಮ್ಮಿನ. ಹೋಗೋದಷ್ಟೇ ನಾವು ಬಾಕಿ. ದೊಡ್ಡಮ್ಮವ್ರ ಮನೆಗೆ ಬಂದರೆ ನಮ್ಮ ದೊಡ್ಡಮ್ಮ ಮದುವೆಗೆ ಹೋಗ್ತಾರೆ, ಆಂಟಿನ ಮದುವೆಗೆ ಹೋಗ್ತಾರೆ. ಏನು ಹಾಯ್ ಗೈಸ್, ಇದೆಲ್ಲ ತಂದಿದ್ದ ಅವಳಿಗೇನೆ ಅಲ್ವಾ? ಇನ್ನೊಸಿ ಬೆಳಗಾಗ್ಲಿ ಅಂತ. ಇದು ಎಲ್ಲ ಅವಳಿಗೇನೆ. ಸೊ ಇವಾಗ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ಕೊಂಬರಕ್ಕೆ ಹೋಗೋರು. ನಮ್ಮಕ್ಕೆ ಕಾಫಿ ಕುಡಿದು
ಚೆನ್ನಾಗಿ ತಿನ್ಕೊಂಡು ಹೋಗೋಕೆ ಬಂದಿರೋ ನಾವು ಇಲ್ಲಿ ಅಂತ ಅನ್ಕೊಂಬೇಡ ದೊಡ್ಡಮ್ಮ ಆಮೇಲೆ. ನಮ್ಮ ದೊಡ್ಡಮ್ಮ ಹಂಗೆ ಅನ್ನಲ್ಲ, ನಾವು ಸುಮ್ಮನೆ ಡವ್ ಮಾಡ್ತಾ ಇರೋದು. ಎಲ್ಲ ಬಿಡಿಸ್ಕೊಟ್ಟೆ ಇವಳಿಗೆ ಕೊಡೋಕಿನೇ ಪಪಾಯನ ಕಟ್ ಮಾಡ್ತಿರೋದು. ಇವಾಗ ನಿಮ್ಮಮ್ಮ ತೊಳ್ಕೊಂಬರಕ್ಕೆ ಹೋಗಾರ ಇರು. ಚೆನ್ನಾಗಿ ಮಾಡಿದ್ಲು ಆಯ್ ಅಂತ ಕೊನೆಗೆ ಒಂದು ಮಾಡಿದೆ ಅಲ್ಲ. ನಿನ್ನ ಮಗಳು ಇಟ್ಕೊಳ್ರಿ ಆಯ್ ಅಂತೇಳಿ ಇಟ್ಕೊಳ್ರಿ ಕೊಡ್ರಿ ಅದಕ್ಕೆ. ನೋಡಿ ನಮ್ಮ ಮಗು, ನನಗೆ ಇದು ಮಗು, ನಮ್ಮ ಮಗು ಮೊಮ್ಮಗು ಅಲ್ಲ. ಮಮ್ಮಿ ಇದೇ ಇಲ್ವಲ್ಲ ಮಮ್ಮಿ? ಬೀಜನೇ ಇಲ್ಲ. ಉಯ್. ಇದು ಮೇಲಿರೋ ತೆಗಿಬೇಕಾ? ಏನು ತೆಗಿಬೇಡ, ಕೊಡ ಹಂಗೆ ಹಿಂಗೆ. ಇದು ತೆಗಿಲ್ಲ ಬೇಡ, ಚೆನ್ನಾಗಿದ್ಯಾ? ಅವ್ರ ಕ್ಯಾಂಟಿಗೆ ಚಿಕ್ಕ ಚಿಕ್ಕ ಕಟ್ಬೇಡ ಈಗ. ಈರಮ್ಮ ತಗೊಂಡೋಣಮ್ಮ, ನೀನು ತಿನ್ನು. ಅಮ್ಮ ತಿನ್ನು, ತಿನ್ನಮ್ಮ. ಚೆನ್ನಾಗೈತೆ. ಚೆನ್ನಾಯ್ತಾ ಅಮ್ಮ? ತಿನ್ನು. ಅವ್ರಿಗೆ ಕೊಡು, ಅವ ಅಣ್ಣಂಗೆ ಕೊಡು. ಎದ್ದೋ ಕೊಡೋಗು. ಅಮ್ಮ ತಿನ್ನು. ಬೇಡ, ಅಲ್ಲಿ ಕೊಡು. ಇವಳಿಗೆ ಅವ್ರ ಮೇಳಲ್ಲ ಬಿಡ್ತಂದೆ. ತಿನ್ನಮ್ಮ. ಹಾಂ ತಿನ್ನು. ಹಾಂ ನೋಡಿ ನೋಡಿ ಗೈಸ್, ತಿಂತಾಳು ನಮ್ಮ ಮಗಳು. ಚೆನ್ನಾಯ್ತಾ? ಕೇಳ್ತಿರ್ಬೇಕಾರೆ ಇಲ್ಲಿ ಇರೋ ನಿಮಿಷ. ಇಲ್ಲ ಇಲ್ಲಿ ಬಿಡಿಲಿ, ಅವಳ ನಾನು ಸ್ವಲ್ಪ ಟೇಸ್ಟು. ಚೆನ್ನಾಗೈತೆ. ಸೂಪರ್ ಅಮ್ಮ, ಸೂಪರಾ ಸೂಪರಾ. ಎಲ್ಲ ನೋಡ್ತಿದ್ದೆ ನಮ್ಮಮ್ಮ ಲೈಫಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಅಂಟು ಮುಚ್ಕೊಂಡು ಕೂತ್ಕೋ. ಚೆನ್ನಾಯ್ತಲ್ಲ ಅಮ್ಮ? ಟೇಸ್ಟಿ ಆಗಿದೆ. ಅಲ್ಲ ಬೆಳ್ಳಿ ಕುಮಾರಿ, ನಾವು ತೋರಿಸ್ತೀವಲ್ಲ ಬೆಳ್ಳು. ನಮ್ಮ ದೊಡ್ಡಮ್ಮ ಜಗ್ಗಲ್ಲಿ ಇರ್ತಾವೆ. ಮತ್ತೆ ಸಮೋಸ ತೊಗೊಂಡು ಹೋಗಿ ಬಂದಿದ್ದೀವಿ ನಾನು ನಮ್ಮಮ್ಮ. 2 ಕಚೋರಿ 1 ಸಮೋಸ ತೊಗೊಂಡು ಹೊರಡೋಣ. ನನಗೆ ಕೋಲ್ಡ್ ಆಗಿಬಿಟ್ಟೈತೆ ಗಾಡೀಲಿ ಬಂದಲ್ಲ ಧೂಳಿಗೆ. ಪಾರ್ಸಲ್. ಸೊ ಗೈಸ್, ನಾನು ಇವಾಗ ಮನೆಗೆ ಬಂದು ಸ್ವಲ್ಪ ಮುಖ ತೊಳ್ಕೊಂಡು ಕಣ್ಣೆಲ್ಲ ಉರಿ ಬಂದ್ಬಿಡ್ತು. ಸಡನ್ನಾಗಿ ನೆಗಡಿ ಬೇರೆ ಆಗೋಯ್ತು ನನಗೆ. ಅದೇನೋ ಗೊತ್ತಿಲ್ಲ, ಆ ಥರ ಅಲರ್ಜಿ ಆಗ್ತಾಯಿತ್ತು ಅವಾಗವಾಗ, ಡಸ್ಟ್ ಅಲರ್ಜಿ. ಸೊ ಆ ನೆಗಡಿ ಆಗೋಯ್ತು. ಆಮೇಲೆ ಕಣ್ಣೆಲ್ಲ ಉರಿ ಆಗಿಬಿಡ್ತು ಜಾಸ್ತಿ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಅಲ್ಲಿಂದ ಬಂದು ಆ್ಯಂಡ್ ನಾಳೆಯಿಂದ ಸ್ವಲ್ಪ ಸ್ಟಡೀಸ್ ಪ್ರಿಪೇರ್ ಆಗಬೇಕು. ಹಂಗಂತೇನೇ ಆಗಲ್ಲ, ಆದ್ರೂ ನಾಳೆ ಆಗಲೇಬೇಕು. ಯಾಕೆಂದರೆ ಫೈನಲ್ಲು ಎಕ್ಸಾಮ್ ಇರೋದು, ಸೆಮ್ ಎಕ್ಸಾಮ್ ಅಲ್ವಾ, ಅದಕ್ಕೋಸ್ಕರ ಪ್ರಿಪೇರ್ ಆಗಲೇಬೇಕು. ಬ್ಯಾಕ್ಲಾಗ್ ಹುಡ್ಕೊಂಬಿಟ್ರೆ ಅಷ್ಟೇ ಕಷ್ಟ. ಅದಕ್ಕೋಸ್ಕರ ನಾಳೆಯಿಂದ ಸ್ವಲ್ಪ ಬ್ಲಾಗ್ ಕಡಿಮೆ ಮಾಡ್ಬೋದು. ಮಾಡಿದ್ರೂ ಮಾಡ್ತೀನಿಲ್ಲ, ಬ್ಲಾಗ್ನ ಸ್ವಲ್ಪ ದಿನ ಮಾಡಲ್ಲ. ಸೊ ಏನಾಗುತ್ತೆ ಗೊತ್ತಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ. ಅದೇನಾಗುತ್ತೋ ಗೊತ್ತಿಲ್ಲ. ಸೊ ಅದನ್ನು ಹೇಳಬೇಕು ಅನಿಸ್ತು. ಮಾಡ್ತೀನೋ ಮಾಡಲ್ವೋ ಒಟ್ಟಿಗೆ ಕನ್ಫರ್ಮೇಷನ್ ಕರೆಕ್ಟಾಗಿಲ್ಲ. ಬ್ಲಾಗ್ಸ್ ಬಂತು ಅಂದರೆ ಮಾಡ್ತಿದ್ದೀನಿ ಅಂತ, ಬರಲಿಲ್ಲ ಅಂದರೆ ಮಾಡ್ತಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಹಂಗಂತ ನಾನು ಬಿಟ್ಬಿಡ್ತೀನಿ ಅಂತಲ್ಲ, ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ. ಯಾಕೋಸ್ಕರ ಅಂದರೆ ಎಕ್ಸಾಮ್ ಸ್ವಲ್ಪ ಪ್ರಿಪೇರ್ ಆಗಿಬಿಡೋಣ ಅಂತ. ನೋಡೋಣ ಎಷ್ಟೆಷ್ಟು ಹೆಂಗೆ ಆಗುತ್ತೋ ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಆದಷ್ಟು ಮಾಡ್ತೀನಿ ಬ್ಲಾಗ್ಸ್ನ. ಸೊ ಅದು ಬಿಟ್ಟರೆ ಊಟ ಮಾಡಬೇಕು. ಊಟ ಮಾಡೋಣ ಇವಾಗ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ.